ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ನ ಶುರು ಮಾಡೋಣ. ಇವತ್ತಿನ ಟಾಪಿಕ್ ಅಲ್ಲಿ ಏನಪ್ಪಾ ಅಂದ್ರೆ, ನಿನ್ನೆ ತಾನೇ ಲೋಕಸಭಾ ಚುನಾವಣೆಯ ಎಲೆಕ್ಷನ್ ನ ಫಲಿತಾಂಶ ಬಂದಿದೆ. ಸೊ ಇದ್ರ ಪ್ರಕಾರ NDA ಪಕ್ಷ 292 ಸ್ಥಾನಗಳನ್ನ ಗೆದ್ದಿದೆ. ಇಂಡಿಯಾ ಅಂದ್ರೆ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಇದು 234 ಸ್ಥಾನಗಳನ್ನ ಗೆದ್ದಿದೆ. ಸೊ ಇದ್ರ ಪ್ರಕಾರ ಆಲ್ರೆಡಿ NDA ಸರ್ಕಾರ ಕೂಡ ರಚನೆ ಮಾಡಕ್ಕೆ ಶುರು ಮಾಡಿದೆ. ಸೊ ಇವಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಬರುವಂತ ಕ್ವೆಶ್ಚನ್, ಏನು 5 ಉಚಿತ ಯೋಜನೆಗಳನ್ನ ಜಾರಿಗೆ ತಂದಿದ್ರು ನಮ್ಮ ರಾಜ್ಯ ಸರ್ಕಾರ, ಸೊ ಇದು ನಿಲ್ಲುತ್ತಾ? ಸೊ ಏನ್ 5 ಯೋಜನೆಗಳು ಜಾರಿಗೆ ತಂದಿದ್ದಾರೆ ಉಚಿತ ಯೋಜನೆ. ಸೊ ಇದು ನಮ್ಮ ರಾಜ್ಯ ಸರ್ಕಾರದ ಎಲೆಕ್ಷನ್ ನಡೆಯುವಾಗ ಕಾಂಗ್ರೆಸ್ ಪಕ್ಷದವರು ಎಲೆಕ್ಷನ್ ನಡೆಯೋಕ್ಕೂ ಮುಂಚೆ ನಾವು ಈ 5 ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು. ಸೊ ಅದ್ರ ಪ್ರಕಾರ ಕಾಂಗ್ರೆಸ್ ಪಕ್ಷ ಸುಮಾರು ಜನ ಅದಕ್ಕೋಸ್ಕರ ಮತ ಹಾಕಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಸೊ ಅದ್ರ ಪ್ರಕಾರ ಕಾಂಗ್ರೆಸ್ ಪಕ್ಷನು ಈ 5 ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಗೃಹಲಕ್ಷ್ಮಿ ಯೋಜನೆ. ಇದು ನಮ್ಮ ದೇಶದಲ್ಲೇ ಅತ್ಯಂತ ದೊಡ್ಡ ಯೋಜನೆ. ಪ್ರತಿ ಹೆಣ್ಮಕ್ಳು ಅಕೌಂಟಿಗೂ 2,000 ರೂಪಾಯಿ ಹಾಕ್ತಿವಿ ಅಂತ, BPL ರೇಷನ್ ಕಾರ್ಡ್ ಯಾರ್ಯಾರಿಗಿದೆ ಅಂತವರಿಗೆಲ್ಲ ಹಾಕ್ತಿವಿ ಅಂತ ಹೇಳಿ. ಹಾಗೆ ಅವ್ರ ಮಾತು ಕೂಡ ಉಳಿಸ್ಕೊಂಡಿದ್ದಾರೆ, ಹಾಕಿದ್ದಾರೆ. ಇದರಲ್ಲಿ ಒಂದು 90%, 85 to 90% ಜನಗಳಿಗೆ ಹೋಗಿದೆ, ಅರ್ಹತೆ ಇರುವವರಿಗೆ. ಎಲ್ರಿಗೂ ಅಲ್ಲ, ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾರ್ಯಾರಿಗೆ ಅರ್ಹತೆ ಇದೆ ಅಂತವರಿಗೆಲ್ಲ ಈ ಹಣ ಹೋಗಿದೆ. ಒಂದು 10 ರಿಂದ 15% ಜನಗಳಿಗೆ ಎಲ್ಲಾ ಅರ್ಹತೆ ಇದ್ದು ಎಲ್ಲಾ ಸರಿಯಾಗಿದ್ರು ಕೂಡ ಹಣ ಹೋಗಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಟೆಕ್ನಿಕಲ್ ಇಶ್ಯೂಸ್ ಅದು ಇದು ಅಂತ ಹೇಳ್ತಿದ್ದಾರೆ. ಏನ್ ಮಾಡಿದ್ರು ಅವರಿಗೆ ಹಣ ಹೋಗಿಲ್ಲ. ಸೊ ಇಷ್ಟೆಲ್ಲ ಇರುವಾಗ ಈ 5 ಯೋಜನೆಗಳು ಬಂದಾಗತ್ತಾ? ಸೊ ಇದ್ರ ಬಗ್ಗೆ ನಾವು ಥಿಂಕ್ ಮಾಡುವಾಗ ಇನ್ನೊಂದು 2-3 ತಿಂಗಳು ಆಗಲ್ಲ. 2-3 ತಿಂಗಳಂತೂ ಖಂಡಿತ ಆಗಲ್ಲ. ಅದಾದ್ಮೇಲೆ ಇವರು ಈ ಯೋಜನೆಗಳನ್ನ ಬಂದ್ ಮಾಡಬಹುದು. ಏನಕ್ಕೆ ಅಂದ್ರೆ, ಈಗ ಆಲ್ರೆಡಿ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬಿದ್ದಿದೆ. ಈ ಗೃಹಲಕ್ಷ್ಮಿ ಯೋಜನೆ ಏನಿದೆ, ಪ್ರತಿ ಹೆಣ್ಮಕ್ಳ ಅಕೌಂಟ್ಗೆ 2,000 ಹಾಕೋದು, ಇದು ತುಂಬಾ ದೊಡ್ಡ ಯೋಜನೆ, ನಮ್ಮ ದೇಶದಲ್ಲೇ ತುಂಬಾ ದೊಡ್ಡ ಯೋಜನೆ ಜಾರಿಗೆ ಬಂದಿದೆ. ಸೊ ಇದರಿಂದ ಆರ್ಥಿಕ ಹೊಡೆತ ಬಿದ್ದಿದೆ. ಇನ್ನೊಂದು ಉಚಿತ ಬಸ್ ಪ್ರಯಾಣ. ಸೊ ಇದ್ರದ್ದು ಬಾಕಿ ಇನ್ನೂ ಆಗಿದೆ. ಸಾರಿಗೆ ಇಲಾಖೆಯವರಿಗೆ ನಮ್ಮ ಸರ್ಕಾರದಿಂದ ಇನ್ನೂ ಒಂದಷ್ಟು ಬಾಕಿ ಹೋಗ್ಬೇಕಾಗಿದೆ. ಇನ್ನೊಂದು ಗೃಹ ಜ್ಯೋತಿ ಯೋಜನೆ. ಸೊ ಇದು ಅಷ್ಟೇ. ಸೊ ಇದೆಲ್ಲ ಇನ್ ಮುಂದೆ ಕಂಟಿನ್ಯೂ ಆಗುತ್ತಾ? ಇಷ್ಟು ದಿವಸ ಕಾಂಗ್ರೆಸ್ ಸರ್ಕಾರ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆನಲ್ಲಿತ್ತು. ಸೊ ಗೆದ್ರೆ ಈ 5 ಯೋಜನೆಗಳನ್ನ ಹಾಗೆ ಕಂಟಿನ್ಯೂ ಮಾಡ್ತೀವಿ ಅನ್ನುವ ಒಂದು ಮನಸ್ಥಿತಿನಲ್ಲೂ ಇತ್ತು. ಆದ್ರೆ ಇವಾಗ ಕರ್ನಾಟಕದಲ್ಲೇ ಕಾಂಗ್ರೆಸ್ ಸೋತಿದೆ. ಕರ್ನಾಟಕದಲ್ಲೇ ಕೇಂದ್ರ ಸರ್ಕಾರದಿಂದ ಏನ್ ಕಾಂಗ್ರೆಸ್ ಇದೆ ಅದು ಸೋತಿದೆ. ಕೇವಲ 9 ಸ್ಥಾನಗಳನ್ನ ತಗೊಂಡಿದೆ. ಸೊ ಇನ್ ಮುಂದೆ ಈ 5 ಯೋಜನೆಗಳು ಜಾರಿ ಇರುತ್ತಾ? ಸೊ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ನಿಂತರೂ ನಿಲ್ಬಹುದು, ಇದು ಕಂಟಿನ್ಯೂ ಆದ್ರೂ ಆಗ್ಬೋದು, ಆದ್ರೆ ನಿಂತರೂ ನಿಲ್ಬಹುದು. ಆದ್ರೆ ಏನಪ್ಪಾ ಅಂತಂದ್ರೆ, ಇದು ನಿಲ್ಸೋ ಚಾನ್ಸ್ ಜಾಸ್ತಿ ಇದೆ. ಯಾಕಂದ್ರೆ ಕೇಂದ್ರ ಸರ್ಕಾರದಲ್ಲಿ NDA ಪಕ್ಷ ಬಂದಿದೆ. ಇಲ್ಲಿ ಕರ್ನಾಟಕದಲ್ಲಿ ಇಷ್ಟೆಲ್ಲ ಯೋಜನೆಗಳು ಜಾರಿ ತಂದಿರು, ಕರ್ನಾಟಕದಲ್ಲಿ 9 ಸ್ಥಾನ, ಕೇವಲ 9 ಸ್ಥಾನ. ಸೊ ಆರ್ಥಿಕ ಸ್ಥಿತಿಗೂ ಹೊಡೆತ ಬಿದ್ದಿದೆ. ಸೊ ಇದು ನಿಂತರೂ ನಿಲ್ಬಹುದು. ಏನೊಂದು 15-20 ದಿವಸದಿಂದ ಇದು ಎಲೆಕ್ಷನ್ ರಿಸಲ್ಟ್ ಬಂದ್ಮೇಲೆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಇರೋದಿಲ್ಲ ಅಂತ ಹೆಣ್ಮಕ್ಳು ತುಂಬಾನೇ ಟ್ರಿಪ್ ಮಾಡಿದೀರಾ. ಸೊ ಇನ್ನು 2-3 ತಿಂಗಳು ಖಂಡಿತ ಯಾವ ಯೋಜನೆಗಳು ನಿಲ್ಲಲ್ಲ. ಸೊ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಬೇಡಿ. ಇನ್ನೊಂದು ಹೇಳ್ಬೇಕಂತಂದ್ರೆ, ಇನ್ನ ಕೆಲವರು ನಮ್ಮ ರಾಹುಲ್ ಗಾಂಧಿ ಅವರು ಲೋಕಸಭಾ ಚುನಾವಣೆ ಎಲೆಕ್ಷನ್ಗೂ ಮುಂಚೆ ಪ್ರತಿ ಹೆಣ್ಮಕ್ಳು ಅಕೌಂಟಿಗೂ 1 ಲಕ್ಷ ಹಾಕ್ತಿವಿ ಅಂತ ಹೇಳ್ಬಿಟ್ಟು ಕೆಲವು ಹೆಣ್ಮಕ್ಳು ಏನ್ ಮಾಡಿದ್ರು, ಬೆಳಿಗ್ಗೆ 4 ಗಂಟೆಗೆ ಎದ್ದೋಗಿ ಪೋಸ್ಟ್ ಆಫೀಸ್ ಮುಂದೆ ನಿಂತ್ಕೊಂಡು ಪೋಸ್ಟ್ ಆಫೀಸ್ ಅಕೌಂಟ್ ಓಪನ್ ಮಾಡಿದ್ರೆ ಮಾತ್ರ 8,500 ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ, 1 ಲಕ್ಷ ಡಿವೈಡ್ ಮಾಡಿ 8,500 ಕೊಡ್ತೀವಿ ಅಂತ ಕೆಲವರು ಒಂದಷ್ಟು ವದಂತಿ ಒಪ್ಪಿಸಿದ್ರು. ರಾಹುಲ್ ಗಾಂಧಿ ಅವರು 1 ಲಕ್ಷ ಪ್ರತಿ ಹೆಣ್ಮಕ್ಳು ಏನಿದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸ್ವಂತವರಿಗೆಲ್ಲ 1 ಲಕ್ಷ ಟಕ್ ಆಗ್ತೀವಿ ಅಂತ ಹೇಳಿದ್ರು. ಓಕೆನಾ? ಸೊ ಅದ್ರ ಪ್ರಕಾರ, ಅವ್ರ ಮಾತಿನ ಪ್ರಕಾರ ಅವ್ರ ಪಕ್ಷ ಬಂದಿಲ್ಲ. NDA ಸರ್ಕಾರ ರಚನೆ ಮಾಡ್ತಾ ಇದೆ, ಆಲ್ರೆಡಿ ಅವ್ರದ್ದು ಬಂದಿಲ್ಲ. ಸೊ ಹೀಗಿರುವಾಗ ಕೆಲವರು ಹಬ್ಬಿಸಿದ್ದಂತ ವದಂತಿಯ ಮೇಲೆ ಹೆಣ್ಮಕ್ಳು ಬೆಳಗಿನ ಜಾವ 4 ಗಂಟೆಗೆ ಹೋಗಿ ಪೋಸ್ಟ್ ಆಫೀಸ್ ನಲ್ಲಿ ನಿಂತ್ಕೊಂಡು ಪೋಸ್ಟ್ ಆಫೀಸ್ ಅಕೌಂಟ್ ನ ಓಪನ್ ಮಾಡಿಸಿದ್ದಾರೆ. ಅಲ್ಲಿರುವ ಪೋಸ್ಟ್ ಆಫೀಸ್ ಅಕೌಂಟ್ ಅವರು ಸಿಬ್ಬಂದಿಗಳೇ ಹೇಳಿದ್ರು, ಆತರ ಯಾವ್ದು ರೂಲ್ಸ್ ಬಂದಿಲ್ಲ, ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಪೋಸ್ಟ್ ಆಫೀಸ್ ಅಕೌಂಟ್ ಅವಶ್ಯಕತೆ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ್ರು. ಇಲ್ಲ ಅಂತ ಕಂಟಿನ್ಯೂಸ್ ಆಗಿ ಮಾಡಿದ್ದಾರೆ. ಇದ್ರಲ್ಲೆಲ್ಲ ಸಾಕಷ್ಟು ನ್ಯೂಸ್ ಚಾನೆಲ್ ಎಲ್ಲ ಸಾಕಷ್ಟು ಸುದ್ದಿ ಬಂತು. ಸೊ ಈಗ ಅದೆಲ್ಲ ವೇಸ್ಟ್. ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಗೆದ್ದು ಅವರ ಯೋಜನೆ ಜಾರಿಗೆ ತಂದಿದ್ರು, ಅವ್ರು ಇನ್ನು ಅದಕ್ಕೆ ಏನೇನ್ ರೂಲ್ಸ್ ಮಾಡ್ತಿದ್ರು ಅಥವಾ ನಮ್ಮ ಅಕೌಂಟ್ಗೆ ಬರ್ತಿತ್ತು. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಆಲ್ರೆಡಿ. ಅದ್ರ ಅವಶ್ಯಕತೆ ಇಲ್ಲ, ಪೋಸ್ಟ್ ಆಫೀಸ್ ಅಕೌಂಟ್ ಅವಶ್ಯಕತೆ ಇಲ್ಲ, ನಿಮ್ಮ ಅಕೌಂಟ್ ಯಾವ್ದಿದೆ ಅದಕ್ಕೆ ಬರುತ್ತೆ ಅಂತ. ಸೊ ಮಹಾಲಕ್ಷ್ಮಿ ಯೋಜನೆ ಜಾರಿಗೆ ಬರೋದು ಕಾಂಗ್ರೆಸ್ ಸರ್ಕಾರ ಗೆದ್ದಿದ್ರೆ. ಸೊ ಇವಾಗ ಮಹಾಲಕ್ಷ್ಮಿ ಯೋಜನೆ ಜಾರಿಗೆ ಬರಲ್ಲ. ಏನಕ್ಕಂದ್ರೆ NDA ಮೈತ್ರಿಕೂಟ ಆಲ್ರೆಡಿ ಸರ್ಕಾರ ರಚನೆ ಮಾಡ್ತಾ ಇದೆ. ಸೊ ಈಗ ಯಾವ ಮಹಾಲಕ್ಷ್ಮಿ ಯೋಜನೆನೂ ಇಲ್ಲ. ಇವಾಗ ನೀವು ಮಾಡಿದ್ದೆಲ್ಲ ವೇಸ್ಟ್. ಸೊ ಅದಕ್ಕೆ
ಯಾರೋ ಹಬ್ಬಿಸಿದ್ದಂತಹ ವದಂತಿಗೆ ಹೆಣ್ಮಕ್ಳು ಕಿವಿ ಕೊಟ್ಟು ಮಕ್ಳು ಮರಿನೆಲ್ಲ ಕರ್ಕೊಂಡು ಹೋಗಿ 4 ಗಂಟೆ ರಾತ್ರಿಯಲ್ಲಿ ಪೋಸ್ಟ್ ಆಫೀಸ್ ಮುಂದೆ ನಿಂತು ಅಕೌಂಟ್ ಎಲ್ಲ ಓಪನ್ ಮಾಡಿಸಿದ್ರು. ಸೊ ಈಗ ಅದೆಲ್ಲ ವೇಸ್ಟ್. ಇನ್ ಕೇಸ್ ಕಾಂಗ್ರೆಸ್ ಸರ್ಕಾರ ಗೆದ್ದು ಆ ಯೋಜನೆ ಜಾರಿಗೆ ಬಂದಿದ್ರು ನಿಮ್ಮ ಅಕೌಂಟ್ಗೆ ಹಣ ಬರ್ತಿತ್ತು. ಪೋಸ್ಟ್ ಆಫೀಸ್ ಅಕೌಂಟ್ ನ ಮಾಡಿಸುವಂತ ಅವಶ್ಯಕತೆ ಇರ್ಲಿಲ್ಲ. ಆದ್ರೂ ಇಷ್ಟೆಲ್ಲ ಒದ್ದಾಡಿದ್ರು. ಸೊ ಈಗ ಮಹಾಲಕ್ಷ್ಮಿ ಯೋಜನೆ ಯಾವುದೂ ಇಲ್ಲ. ಈಗ ಏನಿದೆ ಕರ್ನಾಟಕ ರಾಜ್ಯದಲ್ಲಿ ಆ 5 ಗ್ಯಾರಂಟಿಗಳು ಕಂಟಿನ್ಯೂ ಆದ್ರೆ ಸಾಕು ಅನ್ನೋ ತರ ಇದ್ದಾರೆ. ಏನಕ್ಕಂದ್ರೆ ಕೇಂದ್ರ ಸರ್ಕಾರದಲ್ಲಿ ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ ಪಕ್ಷ ಬಂದಿಲ್ಲ. ಸೊ ಹಾಗಾಗಿ ಹೇಳಕ್ಕಾಗಲ್ಲ, ಇನ್ 2-3 ತಿಂಗಳು ಇದ್ರೆ ಇರ್ಬೋದು. ಅದಾದ್ಮೇಲೆ ಇವೆಲ್ಲ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ರದ್ದಾದ್ರೂ ಆಗ್ಬಹುದು. ಈ ಮಾಹಿತಿ ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಈ ವಿಡಿಯೋ ಮಾಡಿದ್ದ ಉದ್ದೇಶ. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್, ಇಲ್ಲ ಅಂದ್ರೆ ಡಿಸ್ಲೈಕ್, ಏನೋ ಒಂದು ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.